ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಿಮಗೇನು ಅನ್ನಿಸ್ತು? ಅಮ್ಮ ನಾವು ನೋಡಮ್ಮ, ನಾವು ಮಾಡಿದವರು, ನಾವು ಪ್ರೆಸೆಂಟ್ ಮಾಡಿದ್ದೀವಿ. ಇಫ್ ಯು ಫೀಲ್ ನೈಸ್ ಐ ವಿಲ್ ಟೇಕ್ ಇಟ್. ಇಫ್ ಯು ಫೀಲ್ ನಿಮಗೇನಾದ್ರು ಕ್ವೆಶನ್ಸ್ ಇದ್ರೆ, ಇಲ್ಲ ನನಗೆ ಹಿಂಗೆ ಅನ್ನಿಸ್ತು ಅಂದರೆ ಅದ್ರ ಪ್ರಕಾರ ಉತ್ತರ ಕೊಡ್ತೀನಿ. ನಿಮಗೇನು ಅನ್ನಿಸ್ತು ಅಂತ ನನ್ನ ಒಂದು ಜಸ್ಟ್ ರಿಕ್ವೆಸ್ಟ್ ಅಷ್ಟೇ ಕೇಳ್ತಾ ಇರೋದು. ನಾನು ಆಗಲೇ ಹೇಳಿದೆ, ಸಿನಿಮಾಲಿ ಒಂದೊಂದು ಕಾನ್ಸೆಪ್ಟ್ ಇರುತ್ತೆ ಅಂತ. ಎಲ್ಲ ಸಿನಿಮಾಗಳು ಢೂಮ್ ಢ್ಯಾಂಗ್ ಢೂಮ್ ಠಾಸ್ ಪೋಸ್ ಕೊಠಾರ ಅನ್ನೋದು ಸಿಕ್ಕಾಪಟ್ಟೆ ಸೌಂಡ್ಸ್ ಎಲ್ಲ ಕೇಳಿದ್ದೀವಿ. ಆದರೆ ಈ ಪಿಕ್ಚರಲ್ಲಿ ವಿ ಹ್ಯಾವ್ ಅಟೆಂಪ್ಟೆಡ್ ಸಮಥಿಂಗ್ ನ್ಯೂ. ಆ್ಯಂಡ್ ಈ ಒಂದು ಕಾನ್ಸೆಪ್ಟ್ನ ಲಾಸ್ಟ್ ಬಹುಶಃ 2.5-3 ಇಯರ್ಸಿಂದನೇ ನನಗೆ ಡಿಸ್ಕಸ್ ಮಾಡ್ತಾ ಇದ್ರು ನಮ್ಮ ಡೈರೆಕ್ಟರು. ನಾನು ತುಂಬ ಕೇಳ್ತಾ ಇದ್ದೆ ಏನು ಹೇಗೆ ಎತ್ತ ಅಂತ. ನನಗೆ ಕನ್ವಿನ್ಸ್ ಆದಮೇಲೆ ಇದನ್ನು ಫ್ಲೋರ್ಸ್ಗೆ ಹೋಗಿ ಶೂಟಿಂಗ್ ಮಾಡೋಕ್ಕಾಗಿದ್ದು ನಮಗೂ. ಸೊ ಐ ಥಿಂಕ್ ಇಟ್ಸ್ ಅ ನ್ಯೂ ವೇ ಆಫ್ ಅಕ್ಸೆಪ್ಟಿಂಗ್ ದ ಸ್ಕ್ರಿಪ್ಟ್ ಕಣಮ್ಮ. ನಾವು ಕಾನ್ಸೆಪ್ಟ್ ಪ್ರಕಾರ ತೆಗೆದಿದ್ವಿ. ಇಟ್ಸ್ ಅ ಕಾಂಟೆಂಟ್ ಡ್ರಿವನ್ ಫಿಲಮ್ ಬೇಸಿಕಲಿ. ಇದನ್ನು ನಾವು ಟಿಪಿಕಲ್ ಕಮರ್ಷಿಯಲ್ ಮೂವಿ ಅವ್ರ ಸೆಮಿ ಕಮರ್ಷಿಯಲ್ ಮೂವಿ ಹಾಗೆ ಹೀಗೆ ಅಂತ ಪ್ರೆಸೆಂಟ್ ಮಾಡ್ತಿಲ್ಲ. ಬಹಳ ವಿಷಯದ ಕಣಮ್ಮ ಇದರಲ್ಲಿ, ಬಹಳ ಇಂಪಾರ್ಟೆನ್ಸ್ ಇದೆ. ಒಬ್ಬ ವ್ಯಕ್ತಿ, ಅವನ ಹಿನ್ನೆಲೆ ಆಗಿರ್ಬೋದು, ಅವನ ಘಟನೆಗಳಾಗಿರ್ಬೋದು, ಅವನು ಅನುಭವಿಸೋಂಥ ರೀತಿ ಆಗಿರ್ಬೋದು, ನ್ಯಾಯಕ್ಕೆ ನ್ಯಾಯನೇ ಇಷ್ಟ. ಆ ನ್ಯಾಯ ಹೇಗೆ ಸಿಗುತ್ತೆ ಈ ಪಿಕ್ಚರಲ್ಲಿ, ಏನೇನಾಗುತ್ತೆ ಅನ್ನೋ ವಿಚಾರಗಳು ಬಹಳ ಓಡಾಡ್ತಾ ಇದೆ. ಜೊತೆಗೆ ಇವನು ಯಾರು, ಇವನ ಕತೆ ಏನು, ಇವನು ಯಾಕಂಗೆ ಮಲಗಿದ್ದಾನೆ, ಯಾಕಂಗೆ ಮಲ್ಕೊಂಡು ಎದ್ದ ತಕ್ಷಣ ಅಲ್ಲೆಲ್ಲೋಗಿ ಗುದ್ದಾಡ್ತಾ ಇದ್ದಾನೆ, ಮತ್ತೆ ಯಾಕೆ ಫ್ಯಾನ್ ಕೆಳಗಡೆ ಹೋಗ್ಬಿಟ್ಟು ಸೂನ್ ಅಂತ ತೋರಿಸಿದ್ವಿ. ಇದೆಲ್ಲ ಆಲ್ರೆಡಿ ನನ್ನ ಫ್ರೆಂಡು ಸ್ಟ್ರಾಂಗೆಸ್ಟ್ ಕ್ರಿಟಿಕ್ಕು, ಅವರು ಕೇಳಿದ್ರು ಈ ಪ್ರಶ್ನೆನೆಲ್ಲ. ಬಟ್ ಇದಕ್ಕಿಂತ ಜಾಸ್ತಿ ನನಗೇನು ಹೇಳೋಕ್ಕಾಗಲ್ಲ ಕಣಮ್ಮ. ಈಗ ಪಿಕ್ಚರ್ ರೆಡಿ ಮಾಡಿಕೊಂಡು ನಿಮಗೆಲ್ಲ ಒಪ್ಪಿಸ್ತೀನಿ. ಅಮ್ಮ ಯಾರೇ ಹೇಳಿರಲಿ ಅವ್ರ ಪರವಾಗಿ ನಾನೇ ನಿಮಗೆ ಸಾರಿ ಕೇಳ್ತೀನಿ. ಫಸ್ಟ್ ಆಫ್ ಆಲು ಇದೆಲ್ಲ ಏನಾಗಿದೆ, ಈ ಮಾತುಕತೆಗಳು ನಮ್ಮಪ್ಪ ಹೇಳೋರು, ಮಾತು ಮುತ್ತು ಮೌನ ಬಂಗಾರ ಅಂತ. ಕೆಲವರು ಅದು ಮರ್ತು ಬಿಡ್ತಾರೆ ಕಣಮ್ಮ. ಅವ್ರ ಪರವಾಗಿ ನಾನು ಕ್ಷಮಾಪಣೆ ಕೇಳ್ತೀನಿ. ನಿಮ್ಮನ್ನೆಲ್ಲ ನಾವು ಅಷ್ಟು ಇಷ್ಟಪಡ್ತೀವಿ ಅಮ್ಮ. ಅದನ್ನು ಯಾವ ಬಾಯಲ್ಲಿ ನಾನು ಹೇಳಲಿ, ನನಗೆ ದೇವ್ರು ಒಳ್ಳೇದು ಮಾಡಲ್ಲ. ಇದನ್ನು ಬಹುಶಃ ಟೀಮ್ ಅಂತ ಹೇಳಿದಾರೋ ಅಥವಾ ಬಹುಶಃ ಇಲ್ಲಿರೋರು ಯಾರೋ ಮಾತಾಡಿದಾರೋ, ಬಹುಶಃ ನಾವು ಅದ್ರ ಬಗ್ಗೆ ಗಮನ ಹರಿಸೋದು ಬೇಡ ಕಣಮ್ಮ. ಇಲ್ಲಿ ನಿಮಗೆ ಬಹಳ ಮುಖ್ಯವಾಗಿರೋರು ನಾನು, ನಮ್ಮ ಚಿತ್ರತಂಡ, ನನ್ನ ಪರಾಕ್ ಅಲ್ಲ ನಿಮ್ಮ ಪರಾಕ್, ನಿಮ್ಮ ಶ್ರೀಮುರಳಿ ನಾನು. ಹೌದು ಕಣಮ್ಮ. ಇದನ್ನೆಲ್ಲ ಈ ಏನು ನೆಲದ ಮೇಲೆ ನಿಂತ್ಕೊಳ್ಳದಿರೋ ಮಾತುಗಳೆಲ್ಲ ಬೇಡ ಕಣ್ರಪ್ಪ. ಯಾರೇ ಆಗಿರಲಿ, ಇದ್ಯಾವುದು ಚೆನ್ನಾಗಿರಲ್ಲ, ಒಳ್ಳೇದಲ್ಲ, ಮಾತಾಡಬೇಡಿ. ಗೊತ್ತಿದ್ದು ಮಾತಾಡಿದ್ರು, ಗೊತ್ತಿಲ್ಲದು ಮಾತಾಡಿದ್ರು, ಮತ್ತೆ ಇನ್ನೊಂದು ಈ ಥರ ವಿಚಾರಗಳು ಅಷ್ಟು ಸುಲಭವಾಗಲಿ ಅರ್ಥವಿಲ್ದಿರುವಾಗಲಿ ಮಾತಾಡಬೇಡಿ ಅಂತ ನಾನು ಕೇಳ್ಕೊತೀನಿ. ಓಕೆನಪ್ಪ? ಐ ಆಮ್ ಸೋ ಸಾರಿ ಕಣಮ್ಮ. ಆ್ಯಂಡ್ ಇಲ್ಲ ಕಣಮ್ಮ, ನಾನು ಮಾತ್ರ ಹೇಳ್ತೀನಿ, ಇಲ್ಲಿರೋ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಆಗಿರಲಿ, ನಮ್ಮ ಸಿನಿಮಾ ಕೆಲಸ ಮಾಡಿರೋ ಪ್ರತಿಯೊಬ್ಬರು ಕಲಾವಿದರು ಆಗಿರಲಿ, ಹಾಗೂ ಇಲ್ಲಿರೋ ಎಲ್ಲ ಬುದ್ಧಿವಂತರು ಹಾಗೂ ಒಳ್ಳೆಯವರಾಗಿರಲಿ, ಆ ಥರ ಮಾಡೋರಲ್ಲ ಕಣಮ್ಮ. ಎಲ್ಲೋ ಮಿಸ್ಕಮ್ಯುನಿಕೇಷನ್ ಏನೋ ಆಗಿರಬಹುದು, ನಾನು ಕ್ಷಮಾಪಣೆ ಕೇಳ್ತೀನಿ. ಡೋಂಟ್ ವರಿ ಅಬೌಟ್ ದ್ಯಾಟ್. ಆ್ಯಂಡ್ ಐ ಲುಕ್ ಫಾರ್ವರ್ಡ್ ಫಾರ್ ಯೋರ್ ಲವ್ ಆ್ಯಂಡ್ ಅಫೆಕ್ಷನ್ ಆಲ್ವೇಸ್ ಆ್ಯಂಡ್ ಗುಡ್ ಸಪೋರ್ಟ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಅಮ್ಮ, ನನ್ನ ಪ್ರಕಾರ ಅನ್ನೋದಕ್ಕಿಂತ ಪರಾಕ್ ಅನ್ನೋ ಪದ ಯೋಚನೆ ಮಾಡೋಣ. ಪರಾಕ್ ಇಸ್ ಅ ಸ್ಯಾನ್ಸ್ಕ್ರಿಟ್ ಡ್ರಿವನ್ ವರ್ಡ್. ಸಾಂಸ್ಕ್ರಿಟ್ ಪದದಿಂದ ರೂಟೆಡ್ ಆಗಿರುವಂಥ ಪದ ಪರಾಕ್. ಪರಾಕ್ ಇಸ್ ಬೀನ್ ಕನ್ಸಿಡರ್ಡ್ ಇನ್ ವೇರಿಯಸ್ ವೇಸ್ ಅಮ್ಮ. ತುಂಬ ಜನ ಅದನ್ನ ಬೇರೆ ಬೇರೆ ರೀತಿಲಿ ಕನ್ಸಿಡರ್ ಮಾಡ್ತಾರೆ. ಬಟ್ ನಾವು ಅನ್ಕೊಂಡಿರೋ ಈ ಪಿಕ್ಚರಲ್ಲಿ ಇಟ್ ಇಸ್ ದ ಅರೈವಲ್ ಆಫ್ ಮೈ ಕಿಂಗ್. ದ ಕಿಂಗ್ ಹ್ಯಾಸ್ ಅರೈವ್ಡ್. ಬಹುಪರಾಗ್, ರಾಜಾದಿರಾಜ ಹಂಗೆ ಹಿಂಗೆ ಅಂತ ಒಂದಿಷ್ಟು ಉದ್ದ ಹೆಸರು ಹೇಳ್ಬಿಟ್ಟು ಬಹುಪರಾಗ್ ಅಂತಾರಲ್ಲಮ್ಮ, ಆ ಪರಾಕ್ನ ಇಲ್ಲಿ ಅಳವಡಿಸ್ಕೊಂಡಿದ್ದೀವಮ್ಮ. ಬಟ್ ಇದಕ್ಕೆ ಯಾಕೆ ಪರಾಕ್ ಅಂತ ಇಟ್ಟಿದ್ದೀವಿ, ಹೀರೋ ಏನು ಮಾಡ್ತಿದ್ದಾನೆ ಇಲ್ಲಿ, ಇದನ್ನ ಆಮೇಲೆ ಮಾತಾಡ್ತೀನಿ ಕಣಪ್ಪ, ಈಗ ಪಾಡ ಕಣಪ್ಪ. ಓಕೆ? ಐ ಥಿಂಕ್ ನನ್ನ ಅದೃಷ್ಟ ಅನ್ಸುತ್ತೆ. ಅದು ಯಾವುದು ಕೇಳ್ಕೊಂಡು ಬರುವಂಥ ವಿಷಯ ಅಲ್ಲ, ಹೊಸ ತಲೆಗಳಿಂದ ಸೃಷ್ಟಿಯಾಗೋಂಥ ವಿಷಯ ಇದು. ನನಗೆ ಅದೃಷ್ಟ ಏನು ಅಂದರೆ, ನಾನು ಆಗಲೇ ಹೇಳಿದೆ, ಹೊಸಬ್ರ ಜೊತೆ ಕೆಲಸ ಮಾಡಿದಾಗ ಹಾಗೂ ಲೈಟ್ ಮೈಂಡೆಡ್ ಪೀಪಲ್ ಹತ್ರ ಕೆಲಸ ಮಾಡಿದಾಗ, ಮನುಷ್ಯತ್ವ ಇರೋರ ಜೊತೆ ಕೆಲಸ ಮಾಡಿದಾಗ ಬಹಳ ಖುಷಿ ಆಗುತ್ತೆ. ಬೇಸಿಕಲಿ ಆಲೋಚನೆಗಳು ಬೇರೆ ಎಲ್ಲೂ ಇರಲ್ಲ, ಬರೀ ಕೆಲಸದ ಬಗ್ಗೆ ಮಾತ್ರ ಇರುತ್ತೆ, ತನ್ನ ಕೆಲಸ ಕಾರ್ಯಗಳ ಬಗ್ಗೆ ಮಾತ್ರ ಇರುತ್ತೆ. ಒಂದಕ್ಕೋಸ್ಕರ ಇಂಥದ್ದಕ್ಕೋಸ್ಕರ ಅಂಥದ್ದಕ್ಕೋಸ್ಕರ ಅಂತ ಸಿನಿಮಾ ಯಾರೂ ಮಾಡೋಕ್ಕಾಗಲ್ಲ. ಈ ಕತೆಗೋಸ್ಕರ ಇದೆಲ್ಲ ಸರಿಗಿದೆಯಾ ಅಂತ ಯೋಚನೆ ಮಾಡಿ ಮಾತ್ರ ಸಿನಿಮಾ ಮಾಡಬೇಕು. ಸೊ ಹಾಗಾಗಿ ಹೊಸಬ್ರ ಜೊತೆ ಅಂತ ಕೆಲಸ ಮಾಡಿದಾಗ ಎಲ್ಲ ಒಂದು ಕಡೆ ಕಾನ್ಫಿಡೆನ್ಸ್ ಒಂದು, ಆ್ಯಂಡ್ ಕಲ್ತಿರೋರ ಜೊತೆ ಕೆಲಸ ಮಾಡೋದು ಬಹಳ ಬಹಳ ಇಷ್ಟ ನನಗೆ. ಬಟ್ ಏನಾಗುತ್ತೆ, ಬಹಳ ಕಲ್ತಿರೋರು ಬಹಳ ಬೇರೆ ಕಡೆ ಬ್ಯುಸಿ ಆಗಿದ್ದಾರೆ, ಎಲ್ಲರೂ ಬೇರೆ ಬೇರೆ ಸಿನಿಮಾ ಮಾಡ್ತಿದ್ದಾರೆ. ಸೊ ಹಾಗಾಗಿ ನನಗೆ ಹೊಸ ಹೊಸ ಬ್ರೈನ್ಸ್ ಯಾರ್ಯಾರು ಇದ್ದಾರೋ ನಮ್ಮ ಇಂಡಸ್ಟ್ರಿಗೆ ಇನ್ನೊಂದಷ್ಟು ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ನ ಕೊಡೋ ಒಂದು ಏನು ಹೇಳ್ಬೋದು,
ನಮ್ಮ ಕಡೆಯಿಂದ ನಾವೆಲ್ಲರೂ ಸೇರ್ಕೊಂಡು ಇಂಡಸ್ಟ್ರಿಗೆ ಹೊಸ ಹೊಸ ಟೆಕ್ನಿಷಿಯನ್ಸ್ನ ಕೊಡೋದು ಒಂದು ಒಳ್ಳೆ ಕೊಡುಗೆ ಅಂತ ನಾನು ಅನ್ಕೋತೀನಿ. ಇಂಡಸ್ಟ್ರಿಗೂ ಒಳ್ಳೇದು, ಎಲ್ರಿಗೂ ಒಳ್ಳೇದು.